ಅಯ್ಯಪ್ಪ ಸ್ವಾಮಿ ಸೇವಾ ಸಮಿತಿಯ ಕೋಟೆ ಇವರ ವತಿಯಿಂದ 46ನೇ ವರ್ಷದ ಅನ್ನದಾನ ಹಾಗೂ ದೀಪೋತ್ಸವ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. 46ನೇ ವರ್ಷದ ಅಂಗವಾಗಿ ಶ್ರೀ ಶಾಸ್ತನಿಗೆ ಮಹಾಗಣಪತಿ ಹೋಮ ಸ್ವಾಮಿಗಳಿಂದ ಲಕ್ಷಾರ್ಚನೆ ಹಾಗೂ ಪುಷ್ಪಾರ್ಚನೆ ನಂತರ ಮಹಾಮಂಗಳಾರತಿ ನೆರವೇರಿಸಲಾಯಿತು. ಪ್ರತಿ ವರ್ಷದಂತೆ 18 ವರ್ಷದಿಂದ ಅನ್ನದಾನ ನಡೆಸಿಕೊಂಡು ಬರುತ್ತಿರುವ ಬೆಂಗಳೂರಿನ ಶಿವಾನಂದ ಕುಟುಂಬದವರು ಶ್ರೀ ಶಾಸ್ತನಿಗೆ ವಿಶೇಷ ಪೂಜೆ ಸಲ್ಲಿಸಿದರು. ನಂತರ ಮಾತನಾಡಿದ ಅಯ್ಯಪ್ಪ ಸ್ವಾಮಿ ಸೇವಾ ಸಮಿತಿ ಗುರುಸ್ವಾಮಿಗಳಾದ ದೇವೇಗೌಡ ಹಾಗೂ ಮಂಜುನಾಥ್ ಸ್ವಾಮಿಗಳು ಮಾತನಾಡಿ, ಪ್ರತಿ ವರ್ಷದಂತೆ ಸುಮಾರು 46 ವರ್ಷಗಳಿಂದ ದೀಪೋತ್ಸವ, ಅನ್ನದಾನ ಹಾಗೂ ಪುಷ್ಪಾಭಿಷೇಕವನ್ನು ಆಚರಿಸಿಕೊಂಡು ಬರಲಾಗುತ್ತಿದೆ. ಇದಕ್ಕೆ ದಾನಿಗಳ ಸಹಕಾರ ಮತ್ತು ಭಕ್ತರ ಸಹಾಯದಿಂದ ವಿಶೇಷವಾಗಿ ಆಚರಿಸಿಕೊಂಡು ಬರುತ್ತಿದ್ದು, ಬುಧವಾರದಂದು ದೀಪೋತ್ಸವ ಅಂಗವಾಗಿ ಪ್ರಮುಖ ಬೀದಿಗಳಲ್ಲಿ ಶ್ರೀ ಶಾಸ್ತನ ವಿದ್ಯುತ್ ಅಲಂಕಾರಗೊಂಡ ದಿವ್ಯ ಮಂಟಪದಲ್ಲಿ ವಿವಿಧ ಕಲಾ ತಂಡಗಳಂತಹ ಚಂಡೆಮೇಳ, ಅಯ್ಯಪ್ಪನ ಸ್ತುತಿ ಹಾಡುತ್ತಾ ಶ್ರೀ ಶಾಸ್ತನ ಮೆರವಣಿಗೆ ಮಾಡಲಾಗುವುದು. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಭಗವಂತನ ಕೃಪೆಗೆ ಪಾತ್ರರಾಗುವಂತೆ ಮನವಿ ಮಾಡಿದರು. ಇದೇ ವೇಳೆ ಬಂದಂತ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗ ಮಾಡಲಾಯಿತು. 17 ವರ್ಷಗಳಿಂದ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದೀವಿ. ಅಯ್ಯಪ್ಪ ಇದೇ ರೀತಿ ನಮ್ಮೆಲ್ಲರಿಗೂ ಒಳ್ಳೆಯದು ಮಾಡ್ಕೊಂಡು ಇದೇ ರೀತಿ ಕಾರ್ಯಕ್ರಮ ಇನ್ನೂ ಹೆಚ್ಚಾಗಿ ಬರುವಂತೆ ಅನುಗ್ರಹಿಸಿ ಅಂತ ಕೇಳ್ಬೋದು. ಗುರುಸ್ವಾಮಿಗಳು ನಾವಿನ್ನು ಕನ್ಯಾಸ್ವಾಮಿ ಇವಾಗಿಂದ ಎಲ್ಲರಿಗೂ ನಾನು ಒಳ್ಳೆಯದಾಗಿ ಇರೋವರೆಗೂ ನಾನು ನಡ್ಸ್ಕೊಂಡು ಹೋಗ್ತೀನಿ. ಸ್ವಾಮಿ ಶರಣಮಯ್ಯಪ್ಪ, ಸ್ವಾಮಿ ಶರಣಮಯ್ಯಪ್ಪ, ಸ್ವಾಮಿ ಶರಣಮಯ್ಯಪ್ಪ. ಶ್ರೀ ಸಾನ್ನಿಧ್ಯದಲ್ಲಿ 46ನೇ ವರ್ಷದ ಕೊಡಿಪೂಜಾ ಕಾರ್ಯಕ್ರಮ ನೆರವೇರಿದ್ದು, ಈಗ ಕೊಡಿಪೂಜಾ ಕಾರ್ಯಕ್ರಮ ನಂತರ ಅನ್ನ ಸಂತರ್ಪಣಾ ಕಾರ್ಯಕ್ರಮ ನಡೆದಿದೆ. ಇದು 46ನೇ ವರ್ಷದ ಶ್ರೀಯವರ ಅನ್ನ ಸಂತರ್ಪಣಾ ಕಾರ್ಯಕ್ರಮ ಆಗಿದ್ದು, ಅದೇ ರೀತಿ ಎಲ್ಲ ನಮ್ಮ ಬೇಲೂರಿನ ನಾಗರಿಕರು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಬಂದಿದ್ದಾರೆ. ಅವ್ರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಅವ್ರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಈ ವರ್ಷ ಅಂದರೆ ಒಂದು 16-17 ವರ್ಷಗಳ ಕಾಲ ನಮ್ಮ ಶಿವಾನಂದರವರು, ನಮ್ಮ ಬೆಂಗಳೂರಿನ ಶಿವಾನಂದರವರು ಅನ್ನ ಸಂತರ್ಪಣಾ ಕಾರ್ಯಕ್ರಮದಲ್ಲಿ ನೇತೃತ್ವವನ್ನು ವಹಿಸಿಕೊಂಡು ಅವರು ನಮ್ಮ ಈ ಬೇಲೂರಿನ ಕೋಟೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಅನ್ನ ಸಂತರ್ಪಣೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದೇ ರೀತಿ 26-27 ವರ್ಷಗಳ ಕಾಲ ನಮಗೆ ಗುರುಸ್ವಾಮಿಗಳಂಥ ದೇವೇಗೌಡ ಸ್ವಾಮಿಗಳು ನಮಗೆ ಅವರ ಮಾರ್ಗದರ್ಶನದಲ್ಲಿ ನಾವು ಇವತ್ತು ಎಲ್ಲ ಸ್ವಾಮಿಗಳು ಸೇರಿ ಈ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಅದೇ ರೀತಿ ನಾಳೆ ಸಹ 4-5 ಗಂಟೆಗೆ ಸರಿಯಾಗಿ ಶ್ರೀಯವರನ್ನು ಭವ್ಯವಾದ ಮಂಟಪದಲ್ಲಿ ಕುಳ್ಳರಿಸಿ 16 ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಶ್ರೀಯವರನ್ನು ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಮೆರವಣಿಗೆ ತಂದು ಮತ್ತೆ ಪ್ರತಿಷ್ಠಾಪಿಸ್ತೀವಿ. ಈ ಎಲ್ಲ ಕಾರ್ಯಕ್ರಮಗಳಿಗೆ ನಮ್ಮ ಬೇಲೂರಿನ ನಾಗರಿಕರು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಆಗಮಿಸಬೇಕು. ಅದೇ ರೀತಿ ಶ್ರೀಧರ್ಮಶಾಸ್ತ್ರ ಅನ್ನದಾನ ಪ್ರಭು ಶ್ರೀ ಅಯ್ಯಪ್ಪ ಸ್ವಾಮಿ ಅವರಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂಥ ಎಲ್ಲ ಸ್ವಾಮಿಗಳಿಗೂ ನಮ್ಮ ಅಯ್ಯಪ್ಪ ಸ್ವಾಮಿ ಸೇವಾ ಸಮಿತಿಯ ವತಿಯಿಂದ ವಂದನೆಗಳನ್ನು. ಈ ಸಂದರ್ಭದಲ್ಲಿ ಪ್ರಕಾಶ್, ತಮ್ಮಯ್ಯ, ಮಂಜುನಾಥ್ ಪಳ್ಳಂಪಳ್ಳಿ, ಪ್ರಕಾಶ್, ವೆಂಕಟೇಶ್, ಮನು, ಲೋಹಿತ್, ರವಿ, ಗಜೇಂದ್ರ, ಕಿರಣ, ಕಲ್ಯಾಣಿ ಹಾಗೂ ಅಡಿಗೆ ನಾಗೇಂದ್ರ, ಸಚಿನ್ ಇತರರು ಇದ್ದರು. ಗಣೇಶ್, ಟಿವಿ 46 ಮಲೆನಾಡು ನ್ಯೂಸ್, ಬೇಲೂರು.